3 ದಿನಗಳ ಹಿಂದೆ ವಾಟ್ಸಾಪ್ ಮೆಸೇಜ್ ಮಾಡಿದ್ರು ಓಂ ಪ್ರಕಾಶ್ ಪತ್ನಿ ಪಲ್ಲವಿ. ನನ್ನ ಪತಿ ನನಗೆ ಹಾಗೂ ನನ್ನ ಮಗಳಿಗೆ ಚಿತ್ರಹಿಂಸೆ ಕೊಡ್ತಿದ್ದಾರೆ. ನೋಡಿ, ಜಸ್ಟ್ 3 ದಿನದ ಹಿಂದೆ ಅವ್ರ ಹೆಂಡತಿ ಪಲ್ಲವಿ ಗ್ರೂಪ್ನಲ್ಲಿ, ವಾಟ್ಸಪ್ ಗ್ರೂಪ್ ಇದೆ, ಹಿರಿಯ IPS ಅಧಿಕಾರಿಗಳದ್ದು ಮತ್ತು ಅವ್ರ ಫ್ಯಾಮಿಲಿದು. ಅಲ್ಲೆಲ್ಲ ಹೇಳಿದ್ರು ಅವರು, ನನ್ನ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಡ್ತೀರಾ, ಹಿಂಸೆ ಕೊಡ್ತಾ ಇದ್ದಾರೆ, ನನಗೂ ಮಗಳಿಗೆ ಮನೆಯಲ್ಲಿ ಗನ್ ಹಿಡ್ಕೊಂಡು ಓಡಾಡ್ತಿದ್ದಾರೆ, ಶೂಟ್ ಮಾಡ್ತೀನಿ ಎಂದು ಭಯ ಪಡಿಸ್ತಾ ಇದ್ದಾರೆ, ನನ್ನ ಪತಿ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಿ ವಾಟ್ಸಪ್ ಮೆಸೇಜ್ ಮಾಡಿದ್ರು. ಕೊಲೆ ಬಳಿಕ ಪೊಲೀಸರಿಗೆ ಕರೆ ಮಾಡಿದ್ರು ಪತ್ನಿ ಪಲ್ಲವಿ. ನೋಡಿ, ದಿನನಿತ್ಯವೂ ಕೂಡ ಅವ್ರ ಮನೇಲಿ ಜಗಳ ಆಗುತ್ತಾ ಇತ್ತು. ಅದು ಕೌಟುಂಬಿಕ ಕಲಹ ಅಥವಾ ಯಾವುದೋ ಒಬ್ಬ ಯುವತಿಯ ವಿಚಾರಕ್ಕೆ, ಆಸ್ತಿ ವಿಚಾರಕ್ಕೆ, ಹೀಗೆ ಅನುಮಾನಗಳಿದ್ದಾವೆ. ನಿರಂತರವಾಗಿ ಗಲಾಟೆ ಆಗುತ್ತಾ ಇತ್ತು. ಹೊಯ್ಸಳ ಪೊಲೀಸರಿಗೆ ಫೋನ್ ಮಾಡ್ತಾ ಇದ್ರು ಡೈಲಿ ನೈಟ್ ಎಲ್ಲ. ಹೊಯ್ಸಳ ಪೊಲೀಸ್ ಬಂದು ಅಲ್ಲೆಲ್ಲ ಅವ್ರನ್ನ ಸಮಾಧಾನ ಮಾಡಿ ಹೋಗುತ್ತಾ ಇದ್ರು. ದಿನನಿತ್ಯ ನಡೀತಾ ಇತ್ತಿತ್ತು ಜಗಳ. ಆಮೇಲೆ ಅವರು ಫ್ಯಾಮಿಲಿ ಗ್ರೂಪ್ ಇದೆ ಅವ್ರದ್ದು, ಮತ್ತು ಹಿರಿಯ IPS ಅಧಿಕಾರಿಗಳ ಒಂದು ವಾಟ್ಸಪ್ ಗ್ರೂಪ್ ಇದೆ, ಅದರಲ್ಲಿ ಹಾಕಿದ್ರು ಇವರು ಗ್ರೂಪ್ಗೆ, ಹೀಗೆ ನನ್ನ ಗಂಡ ನನಗೆ ಮತ್ತು ಮಗಳಿಗೆ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ, ಸುಮೋಟೋ ಕೇಸ್ ದಾಖಲು ಮಾಡಿ ಅಂಥೇಳಿ ತಮ್ಮ ನೋವನ್ನು ಹೇಳ್ಕೊಳ್ತಾ ಇದ್ದರು. ಆದರೆ ಈಗ ಅಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಸಿಬ್ಬಂದಿಗಳು ಬಂದು ಅವ್ರ ಮನೆಗೆ ಸಮಾಧಾನ ಮಾಡಿ ಹೋಗುತ್ತಾ ಇದ್ದರು, ರಾಜಿ ಥರ ಮಾಡಿ ಹೋಗುತ್ತಾ ಇದ್ದರು. ಆದರೆ ಇವತ್ತು ಜಗಳ ವಿಕೋಪಕ್ಕೆ ಹೋಗಿದೆ. ಸಂಜೆ ಹೊತ್ತಿಗೆ ಮಾತಿಗೆ ಮಾತು ಬೆಳೆದು ವಿಕೋಪಕ್ಕೆ ಹೋಗಿ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾರೆ. ಸ್ಕಿಜೋಫ್ರೆನಿಯಾ ಸಮಸ್ಯೆಯಿಂದ ಪಲ್ಲವಿ ಬಳಲ್ತಾ ಇದ್ದಾರೆ. ನೋಡಿ, ಅಪರೂಪದ ಮಾನಸಿಕ ಕಾಯಿಲೆ ಇದು. 12 ವರ್ಷಗಳಿಂದ ಚಿಕಿತ್ಸೆ ಪಡೀತಾ ಇದ್ದಾರೆ, ಅಷ್ಟು ಬೇಗ ಗುಣಮುಖ ಆಗಲ್ಲ ಇದು. ಈ ಸಮಸ್ಯೆಯಿಂದ ಬಳಲ್ತಾ ಇರೋರು ಸದಾ ಭ್ರಮೆಯಲ್ಲಿ ಬದುಕ್ತಾ ಇರ್ತಾರೆ. ಅವ್ರ ಮೂಡೇ ಒಂಥರ ಇರುತ್ತೆ. ಯಾವುದೋ ವಿಚಾರವನ್ನು ಕಲ್ಪಿಸಿಕೊಂಡು ಆತಂಕ ಪಡ್ತಾರೆ, ಇಲ್ಲ ಅಂದರೂ ಇದೆ ಅಂತ ಅಂದ್ಕೊಳ್ತಾರೆ. ಇದೇ ಕಾಯಿಲೆಯಿಂದ ಪತಿ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ರು. ನೋಡಿ, ಸ್ಕಿಜೋಫ್ರೇನಿಯಾ, ಇದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿದಾಗ ಅಪರೂಪದ ಮಾನಸಿಕ ಕಾಯಿಲೆ ಇದು. ಟ್ರೀಟ್ಮೆಂಟ್ ಇದ್ದರೂ ಕೂಡ ಗುಣಮುಖರಾಗೋದಿಲ್ಲ ಇದು. ಬೇರೆಯವರು ಕೇಳಿದ್ದು ನಮಗೆ ಕೇಳಿಸಲ್ಲ, ಅವ್ರು ಕೇಳಿಸ್ದಿದ್ದು ನಮ್ಗೆ ಕೇಳಿಸುತ್ತೆ. ಬೇರೆಯವ್ರು ಕಾಣಿಸಲ್ಲ, ಅದು ನಮಗೆ ಕಾಣಿಸುತ್ತೆ. ಅಂದರೆ ಈ ಕಾಯಿಲೆ ಇರೋರು ಕಾಣಿಸುತ್ತೆ, ಅಲ್ಲಿ ಒಬ್ಬ ಯಾರೋ ವ್ಯಕ್ತಿ ಇದ್ದಾನೆ, ಆ ರೋಗ ಇರೋರು ಕಾಣಿಸುತ್ತೆ. ಅದು ಕಲ್ಪನೆ, ಬರೀ ಕಲ್ಪನೆ, ಅನುಮಾನದಿಂದ ನೋಡೋದು, ಭ್ರಮೇಲಿ ಬದುಕುವುದು, ಇಲ್ಲದೆ ಇರೋದನ್ನು ಇದೆ ಅಂತ ಊಹೆ ಮಾಡಿಕೊಳ್ಳೋದು ಈ ರೋಗದ ಲಕ್ಷಣಗಳದು. ಗನ್ ಹಿಡಿದು ಭಯಪಡಿಸ್ತಿದ್ದಾರೆ ಅಂಥೇಳಿ ಸಂಬಂಧಿಕರಿಗೆ ಪತ್ನಿ ಪಲ್ಲವಿ ಹೇಳ್ತಾ ಇದ್ದರು. ಈ ಬಗ್ಗೆ ಸಾಕಷ್ಟು ಅವರ ಫ್ಯಾಮಿಲಿ ಗ್ರೂಪ್ಗಳಿಗೂ ಕೂಡ ಮೆಸೇಜನ್ನು ಹಾಕಿದರು.